ಇವರು ಮಾಡಿರ್ತಕ್ಕಂತ ಅನಾಚಾರದ ಕೆಲಸವನ್ನ ನೀವೇನಾದ್ರೂ ನೋಡಿದ್ರೆ ನೀವು ಕಾಲಲ್ಲಿ ಹಾಕಿರೋ ಬೂಟ್ ತಗೊಂಡು ಅವ್ರು ಹೊಡಿತೀರಾ. ನನ್ನ ಮಾತು ಇವತ್ತು ನಿಮ್ಗೆ ಕಾರ ಅನ್ಸ್ಬೋದು, ಆದ್ರೂ ಕೂಡ ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ಎಂತ ಕಲ್ಲು ಹೃದಯ ಆದ್ರೂ ಕೂಡ ಆ ಹೃದಯದಲ್ಲೂ ಕೂಡ ರಕ್ತ ಬರುವಂತ ಒಂದು ಸನ್ನಿವೇಶವನ್ನ ನಾನು ನಿಮ್ಗೆ ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೂಕ ಪ್ರಾಣಿನೋ ಅಥವಾ ನಾಯಿಯಾಗಿ ಹುಟ್ಟಿದ್ರು ಪರವಾಗಿಲ್ಲ, ಮನುಷ್ಯ ಜನ್ಮನೇ ಬೇಡ ಅನ್ನೋ ಅಷ್ಟು ಬೇಜಾರಾಗಿದೆ ನನ್ಗೆ. ಅವ್ರ ಕರ್ಕೊಂಡ್ ಬಂದ್ಬಿಟ್ಟು ಯಾರ್ ಕಾರಲ್ಲಿ ಕರ್ಕೊಂಡ್ ಬಂದಿದ್ದು? ನಿಮ್ ಮಕ್ಳ? ನಾನೊಂದೇ ಒಂದು ಮಾತಾಡಲ್ಲ, ಈ ರೀತಿ ರಸ್ತೆಯಲ್ಲಿ ತಗೊಬಂದು ಯಾವ್ದೋ ನಿರ್ಜನ ಪ್ರದೇಶದಲ್ಲಿ ಕಾಡ್ ಪ್ರಾಣಿಗಳು ತಿನ್ಕೊಂಡೋಗ್ಲಿ ಅಂತ ಬಿಡೋದ್ರ ಬದಲು ತಿನ್ನೋ ಊಟಕ್ಕೆ ಒಂದಿಷ್ಟು ವಿಷ ಹಾಕಿ ಕೊಟ್ಬಿಟ್ಟಿದ್ರು ನಿಮಗ್ ಪುಣ್ಯ ಬರ್ತದೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಈ ವ್ಯಕ್ತಿಯ ಪರಿಸ್ಥಿತಿ ಇದೆಯಲ್ಲ ನೋಡಿ. ಈ ನಿರ್ಜನ ಪ್ರದೇಶ, ಈ ಕಾಡಲ್ಲಿ ಕರ್ಕೊಂಬಂದು ಈ ತಾತನ್ನ ಬಿಟ್ಟೋಗಿದಾರಂತೆ. ಯಾರು ಏನು ಅಂತ ನನಗೂ ಗೊತ್ತಿಲ್ಲ. ಬಾಯಲ್ಲಿ ಕೇಳ್ತೀನಿ, ನನಗೊಬ್ರು ಮಾಹಿತಿ ಕೊಟ್ರು, ಈ ಥರ ಯಾರನ್ನೋ ತಂದು ಬಿಟ್ಬಿಟ್ಟು ಹೋಗಿದ್ದಾರೆ, ದಯವಿಟ್ಟು ನೋಡಿ ಅಂತ. ನಮ್ಮ ಆಶ್ರಮದಿಂದ ಒಂದು ಸ್ವಲ್ಪ ದೂರ ಆಗುತ್ತೆ ಈ ಜಾಗ. ತಾತ, ಯಾವ ಊರು ನಿಮ್ದು? ಬೈರ್ನಳ್ಳಿ. ಯಾವ ಬೈರ್ನಳ್ಳಿ? ಅಂಚೋತಿತ್ನಳ್ಳಿ ಬೈರ್ನಳ್ಳಿ. ಎಲ್ಲಿ ಬರುತ್ತೆ? ನಾಗಮಂಗಲ ಬೆಳ್ಳೂರು ಸೆಂಟ್ರಲ್ ಬರುತ್ತೆ ನಿಮ್ಮೂರು. ಎಷ್ಟು ಜನ ಮಕ್ಳು ನಿಮ್ಗೆ? ಎಷ್ಟು ಜನ ಮಕ್ಳು? ಇಬ್ರು ಮಕ್ಳ? ಮದುವೆ ಮಾಡಿದೀರಾ? ಇಲ್ಲಿಗೆ ಯಾಕೆ ಬಂದ್ರಿ? ಅವ್ರ ಕರ್ಕೊಂಡ್ ಬಂದ್ಬಿಟ್ಟು ಯಾರ ಕಾರಲ್ಲಿ ಕರ್ಕೊಂಡ್ ಬಂದಿದ್ದು? ಯಾರು? ನಿಮ್ ಮಕ್ಳ? ಎಷ್ಟ್ ಜನ ಬಂದಿದ್ರು? ಇಬ್ರು ಮಕ್ಳು ಬಂದಿದ್ರಾ? ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರು? ಗೊತ್ತಾಗಿಲ್ಲ. ಹಾ, ಎಲ್ಲಿಂದ ಕರ್ಕೊಂಡ್ ಬಂದ್ರು ನಿಮ್ಮನ್ನ? ಎಲ್ಲಿಂದ ಕರ್ಕೊಂಡ್ ಬಂದ್ರು ನಿಮ್ಮನ್ನ? ನಾಗಮಂಗಲದಿಂದ ಕರ್ಕೊಂಡ್ ಬಂದ್ರ? ಎಲ್ಲಿಗೆ ಹೋಗೋಣ ಅಂತ ಕರ್ಕೊಂಡ್ ಬಂದ್ರು? ಹುಷಾರಿದ್ದಿಲ್ಲ, ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ರ? ಸರಿ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಂದು ಗ್ಲುಕೋಸ್ ಕೊಡ್ಸಿದ್ರು. ಗ್ಲುಕೋಸ್ ಹಾಕ್ಸಿದ್ರು. ಸರಿ. ಅಲ್ಲಿಂದ ಸೀದಾ ಕರ್ಕೊಂಡ್ಬಂದು ಬಿಟ್ಬಿಟ್ಟು ಬತ್ತೀರು ಅಂದ್ಬಿಟ್ಟು. ಅಲ್ಲ, ಇಲ್ಲಿ ಬಿಟ್ಬಿಟ್ಟು ಹೋದ್ರೆ ಯಾರವ್ರು ಇಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ? ಬತ್ತೀರು ಅಂದ್ಬಿಟ್ಟು ಬರ್ತೀವಿ ಅಂತ ಇಲ್ಲಿ ಬಿಟ್ಬಿಟ್ಟು ಹೊರಟೋದ್ರ? ಇಬ್ರು ಗಂಡ್ ಮಕ್ಳು. ನಿಮ್ ಮಕ್ಳೇನ ಅವರು? ನಿಜ ಹೇಳ್ಬೇಕು ನೀವು. ನಿಜ ನಿಮ್ ಮಕ್ಳೇನಾ? ಕಂಡೋರ್ ಮಕ್ಳು ನಮ್ಮ ಮಕ್ಳು ಅನ್ನೋಕ್ಕಾಗಲ್ಲ. ನೋಡಿ, ಅವ್ರು ಹೇಳ್ತವ್ರೆ ಕಂಡೋರ್ ಮಕ್ಳನ್ನ ನಮ್ಮ ಮಕ್ಳು ಅಂತ ಹೇಳಕ್ಕಾಗತ್ತಾ? ನಮ್ಮ ಮಕ್ಳೇ. ನಾಗಮಂಗಲದಿಂದ ಕರ್ಕೊಂಡ್ ಬಂದು, ಹುಷಾರಿಲ್ಲ ನೀನು ಬೆಂಗಳೂರು ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡ್ಬಂದು ಒಂದು ಗ್ಲುಕೋಸ್ ಬಾಟ್ಲ್ ಹಾಕ್ಸಿ, ಇವಾಗ ಇಲ್ಲಿ ನಮ್ಮ ಆಶ್ರಮದಿಂದ ಹೆಚ್ಚು ಕಮ್ಮಿ 1 ಕಿಲೋಮೀಟರ್ ಆಗ್ಬೋದು ಅನ್ಕೋತೀನಿ ಇದು. ಸೊ ಅಷ್ಟು ದೂರದಲ್ಲಿ ಒಂದು ನಿರ್ಜನ ಪ್ರದೇಶದಲ್ಲಿ ಅವರನ್ನ ಇಳಿಸ್ಬಿಟ್ಟು ಬರ್ತೀನಿ ಅಂತ ಹೋದ್ರಂತೆ. ಯಜಮಾನ್ರೆ, ಯಾರು ಬರ್ತಾರೆ ಇಲ್ಲಿಗೆ ಇವಾಗ? ಯಾರು ಬರ್ತಾರೆ? ಭೂಮಿತಾಯಿ ನೋಡ್ಕೋಬೇಕು. ಯಾರು ನೋಡ್ಕೋತಾರೆ? ಭೂಮಿತಾಯಿ ನಮ್ಮನ್ನ. ಹೋಗೋದು ಎಲ್ಲ ಅಲ್ಲಿಗೆ. ಇವ್ರೇನ್ ತಪ್ಪು ಮಾಡೋದು ಅಲ್ಲಿಗೆ ಹೋಗ್ಬೇಕು. ಯಾರೇನೇ ತಪ್ಪು ಮಾಡಿದ್ರು ಅಲ್ಲಿಗೆ ಹೋಗ್ಬೇಕು. ನಿಮ್ ಮಕ್ಳು ಮಾಡಿರೋ ಸರಿನಾ ಇದು? ಸರಿ ಅಂತ ಹೇಳಕ್ಕಾಯ್ತದ? ಅವ್ರು ಅನುಭವಿಸ್ಬೇಕಲ್ಲ. ಇಲ್ಲಿ ನಮಗೆ ಮಾಡ್ಬಿಟ್ರೆ ಅವ್ರಿಗೆ ದೇವ್ರು ಬಿಡ್ತಾನೆ ಭಗವಂತ. ಎಷ್ಟು ವಯಸ್ಸು ಯಜಮಾನ್ರೆ? 75. ಹೆಂಡತಿ ಇದಾರ ನಿಮ್ಗೆ? ಇಬ್ರು ಹೆಂಡತಿನ ನಿಮ್ಗೆ? ಇವರು ಮೊದಲನೇ ಹೆಂಡತಿ ಮಕ್ಳ, ಈ ಎರಡನೇ ಹೆಂಡತಿ ಮಕ್ಳ ನಿಮ್ಗೆ? ಎರಡನೇ ಹೆಂಡತಿ ಮಗ ಒಬ್ಬ. ಮೊದಲನೇ ಹೆಂಡತಿ ಮಗ ಒಬ್ರ? ಹೆಂಡತಿ ಮಗ ಒಬ್ಬ. ಇಬ್ರು ಕರ್ಕ ಬಂದ್ಬಿಟ್ರ? ಓ, ನೀವ್ ಕೇಳಿಲ್ವ ಏನಕ್ ಬಿಟ್ಟು ಹೋಗ್ತಿದ್ರ ಇಲ್ಲಿ ಅಂತ? ಹುಷಾರಿಲ್ಲ. ಬಂದೆ ಕರ್ಕ ಹೋಗ್ತೀವಿ. ಬಂದೆ ಅದೇನು ಮಾಡ್ತಾಯಿದ್ರು, ಕೂತ್ಕೊಂಡಿರೋ ಬರ್ತೀವಿ ಅಂತ ಕೂತ್ಬಿಟ್ಟು. ಚಳಿ ಆಗ್ತಾ ಇಲ್ವಾ ನಿಮ್ಗೆ? ಚಳಿ ಆಗ್ತಾ ಇಲ್ವಾ? ಏನ್ ಮಾಡ್ತು. ಅಲ್ಲ, ನಿಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಬರೋರು ಸ್ನೇಹಿತರೆ, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಆಸ್ಪತ್ರೆಗೆ ಕರ್ಕೊಂಬರೋರು, ಆಸ್ಪತ್ರೆ ಮೆಡಿಸಿನ್ಸ್ ಕೊಡ್ಸೋರು ನೋಡ್ರಿ, ಫುಲ್ ಬೆಟ್ಟೆ ಪ್ಯಾಕ್ ಮಾಡಿ ಇವ್ರನ್ನ ತಗೊಬಂದು ನೋಡಿ ಮಾತ್ರೆನೂ ಕೊಡ್ಸೋರೆ ಅನ್ಸುತ್ತೆ. ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ನನಗೆ ಇವ್ರು ಹೇಳ್ತಿರೋದು ಸತ್ಯನೇ ಆಗಿದ್ರೆ, ಇವ್ರು ಹೇಳ್ತಿರೋದು ನಿಜಾನೇ ಆಗಿದ್ರೆ
ದೇವರು ಕೂಡ ಕ್ಷಮಿಸಕ್ಕಾಗದೇ ಇರೋಂಥ ಅಪರಾಧ ಇದು. ಇವ್ರು ಹೇಳ್ತಿರೋದು ನಿಜಾನೇ ಆಗಿದ್ರೆ. ಅಪರಾಧ ದೊಡ್ಡ ಅಪರಾಧ. ಅಲ್ಲ, ನಾನು ಕೇಳ್ತಿದ್ದೀನಿ, ಯಾಕಂದ್ರೆ ನಾನು ನಿಮ್ಮ ಮಕ್ಳಿಗೆ ನೇರವಾಗಿ ಹೇಳ್ತಾ ಇದ್ದೀನಿ ಅಣ್ಣ, ಯಾಕೆ ಗೊತ್ತಾ, ನಾನು ಆಗ್ಲೇ ಬಾಯಿಗೆ ಬಂದಂಗೆ ಬೈದಾಕ್ಬಿಟ್ಟಿದ್ದೀನಿ. ನನಗೆ ಭಾಳ ಬೇಜಾರಾಯ್ತು ನಿಮ್ಮನ್ನ ಕರ್ಕೊಂಬಂದು ಈ ಥರ. ನಾನು ಒಂದೇ ಒಂದು ಮಾತಾಡಲ್ಲ, ಈ ರೀತಿ ರಸ್ತೆಯಲ್ಲಿ ತಗೊಬಂದು ಯಾವುದೋ ನಿರ್ಜನ ಪ್ರದೇಶದಲ್ಲಿ ಕಾಡು ಪ್ರಾಣಿಗಳು ತಿನ್ಕೊಂಡೋಗ್ಲಿ ಅಂತ ಬಿಡೋದ್ರ ಬದಲು ತಿನ್ನೋ ಊಟಕ್ಕೆ ಒಂದಿಷ್ಟು ವಿಷ ಕೊಟ್ಬಿಟ್ಟಿದ್ರು ನಿಮಗೆ ಪುಣ್ಯ ಬರ್ತದೆ. ಕರೆಕ್ಟ್ ಅಲ್ವಾ ಯಜಮಾನ್ರೆ? ನೆಮ್ಮದಿ ಆಗ್ಬಿಡುತ್ತೆ. ಅದು ಕರೆಕ್ಟಾ ನಾನು ಹೇಳ್ತಿರೋದು? ಬೇರೆ ಪ್ರಾಣಿಗಳಿಗಾದ್ರೂ ಜಾಗ ಸಿಕ್ಕೋದು, ಹಿಂದೆ ಬರೋ ಪ್ರಾಣಿಗಳಿಗೆ ಅಲ್ಲ. ನೀವು ಈ ತರ ಬಂದು ಯಾವ್ದೋ ಪ್ರಾಣಿ ನಿಮ್ಮನ್ನ ಬಂದು ತಿನ್ನೋ ಬದಲು ಆ ಕನಿಷ್ಠ ಪಕ್ಷ ಆ ಪಾಪ ಕಟ್ಕೊಳ್ಳೋ ಬದಲು ವಿಷಕ್ಕೆ ಕೊಟ್ಬಿಡ್ಬೋದಲ್ಲ. ಅದಕ್ಕಿಂತ ಇನ್ನೇನಿದೆ? ಈ ತರ ಯಾಕೆ ಸಾಯಿಸ್ಬೇಕು ನರಳಿ? ಸ್ನೇಹಿತರೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ನೀವೇನಾದ್ರೂ ಇವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟಿರೋದೇ ಸತ್ಯ ಆಗಿದ್ರೆ, ದೇವ್ರನ್ನೇ ಹೇಳ್ತೀನಲ್ಲ, ನೀವು ನಾಗಮಂಗಲದಲ್ಲಿ ಯಾವ ಊರಲ್ಲಾರ ಇರಿ, ಆದಷ್ಟು ಈ ವಿಡಿಯೋನ ಪ್ರತಿಯೊಬ್ರು ಕೂಡ ಶೇರ್ ಮಾಡಿ. ನಾನು ಓಪನ್ ಆಗಿ ಹೇಳ್ತೀನಿ, ಈ ಜಗತ್ತಲ್ಲಿ ಸಾಕಷ್ಟು ಜನ ಹೇಳ್ತಿರ್ತಾರೆ, ಬಟ್ ಆದ್ರೆ ನಿಜವಾಗ್ಲೂ ನೀವು ಈ ಕೆಲಸ ಏನಾದ್ರು ಮಾಡಿದ್ರೆ, ನೀವು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಕೊಳ್ಳಿ, ಕೇಸ್ ಹಾಕೊಳ್ಳಿ, ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಆದ್ರೆ ನಿಜವಾಗ್ಲೂ ಹೇಳ್ತಾ ಇದೀನಲ್ಲ, ಈ ತರ ಒಂದು ದುರ್ಸ್ಥಿತಿ, ಈ ತರ ಒಂದು ಕಷ್ಟ ಯಾವ ತಂದೆ ತಾಯಿಗೂ ಬರೋದೇ ಬೇಡ. ಯಾಕಂತ ಹೇಳಿದ್ರೆ, ನೀವು ಹುಟ್ಟದಾಗಿಂದ ಸಾಯೋವರೆಗೂ ಅಥವಾ ನೀವು ಹುಟ್ಟದಾಗಿಂದ ದೊಡ್ಡವರಾಗೋವರೆಗೂ ನಿಮ್ಮನ್ನು ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ಅಂತ ಊಹೆ ಮಾಡ್ಕೊಳ್ಳಿ. ನೀವು ಭೂಮಿ ಮೇಲೆ ಬಂದಾಗ ಇಷ್ಟಪ್ಪ ತಲೆ ಇರುತ್ತೆ, ನೀವು ದೊಡ್ಡವರಾಗ್ತಾ ಆಗ್ತಾ ಇಷ್ಟು ದಪ್ಪ ತಲೆ ಮಾಡೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ. ಆದ್ರೆ ಇವತ್ತು ಆ ಅಯ್ಯನ ಪರಿಸ್ಥಿತಿ ಇದೆಯಲ್ಲ. ಅಣ್ಣ, ಯಾವ ಊರು ಕರೆಕ್ಟಾಗಿ ಊರ ಹೆಸರು ಹೇಳಿ? ಬೈರ್ನಳ್ಳಿ. ಹಾ, ಎಲ್ಲಿ ಬರುತ್ತೆ ಬೈರ್ನಳ್ಳಿ ಕರೆಕ್ಟಾಗಿ? ಬೈರ್ನಳ್ಳಿನ ಯಾರ ಮನೆ? ಅಲ್ಲಿ ಬೈರ್ನಳ್ಳಿಲಿ ಯಾರ ಮನೆ? ನಿಮ್ ಮನೆ ಇದೆಯಾ ಅಲ್ಲಿ? ಮನೆ ಇದೆ, ಮನೆಯಲ್ಲಿ ಇರ್ತಿಲ್ಲ ನಾನು. ಕೆಲಸ ಮಾಡ್ಕೊಳ್ಳಿ. ಈಗ ನಿಮ್ ಮಕ್ಳು ಬಂದ್ರೆ ಹೋಗ್ತೀರಾ ಅವ್ರ ಜೊತೆ? ನಿಮ್ ಮಕ್ಳು ಬಂದ್ರೆ ಹೋಗ್ತೀರಾ ಅವ್ರ ಜೊತೆ? ಹೋಗಲ್ಲ. ಯಾಕೆ? ಭಯ ಕಂಪ್ಲೀಟ್. ಯಾಕೆ? ಎಲ್ಲ ಇದು ಅದೇನೋ ಮೈಸೂರು ಹತ್ರ ಇಂದದ ಊರು ಅಂತಾರಣ, ಅಲ್ಲಿ ತಗೊಂಡೋಗ್ಬಿಟ್ಬಿಟ್ರೆ ಅದೆಷ್ಟು ಸಾವಿರನ ದುಡ್ಡು ಕೊಟ್ಬಿಟ್ರೆ ಬಿಟ್ರೆ ಅಲ್ಲೇ ನೋಡ್ಕೊತಾರೆ ಎಲ್ಲ. ಮೊದ್ಲೇ ಪ್ಲಾನ್ ಮಾಡೋರೆ. ಸ್ನೇಹಿತರೆ, ಇದು ಹೆಂಗಾಗಿದೆ ಅಂದ್ರೆ, ನನ್ನ ಅನಿಸಿಕೆ ಪ್ರಕಾರ ನಮ್ಮ ಆಶ್ರಮದ ನೀಯರೇ ತಂದು ಬಿಟ್ಟಿದ್ದಾರೆ. ಅಂದ್ರೆ ಒಂದಂತೂ ಸತ್ಯ ಹೇಳ್ತೀನಿ, ತಂದೆ ತಾಯಿ ಮಕ್ಕಳು ತಂದು ಸೇರಿಸ್ತಾರೆ ಅಂದ್ರೆ ನಾವು ಸೇರ್ಸ್ಕೊಳ್ಳಂತ ಅವ್ರಿಗೆ ಗೊತ್ತಿದೆ. ಹಂಗಾಗಿ ಮೋಸ್ಟ್ಲಿ ಇವ್ರನ್ನ ತಂದು ಇಲ್ಲೆಲ್ಲಾರು ಬಿಟ್ಟೋದ್ರೆ ಅಕ್ಕಪಕ್ಕದವ್ರು ಯಾರಾದ್ರೂ ಇವ್ರಿಗೆ ಮಾಹಿತಿ ಕೊಡ್ತಾರೆ, ಅವಾಗ ಇವ್ರನ್ನ ಕರ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇವ್ರು ಕರ್ಕೊಂಡ್ ಬಂದು ಬಿಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ತಾ ಇದೀನಲ್ಲ, ನಿಜವಾಗ್ಲೂ ಇದು ಒಳ್ಳೆ ಲಕ್ಷಣ ಅಲ್ಲ. ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ. ನನಗಂತೂ ತುಂಬಾ ನೋವಾಗಿದೆ ಈ ಚಳಿ. ನಿಜವಾಗ್ಲೂ ನೀವು ನೋಡ್ಬಿಟ್ರೆ ನೋಡ್ರಿ, ಇಲ್ಲೆಲ್ಲ ನೋಡ್ಕೊಳ್ಳಿ. ನಾನು ಇನ್ನೇನು ಹೇಳೋಣ, ಇದಕ್ಕಿಂತ ಹೆಚ್ಚಾಗಿ ಯಾವ ಥರ ವಿಡಿಯೋ ಮುಖಾಂತರ ನಿಮಗೆ ನಾನು ಮಾಹಿತಿ ತಿಳಿಸೋಣ? ನಾನು ಮಾತಾಡ್ತಿರೋದು ಸರಿನಾ ತಪ್ಪ ನನಗೆ ಗೊತ್ತಾಗ್ತಿಲ್ಲ. ನನಗೆ ಬರ್ತಾರ ಕೋಪಕ್ಕೆ ನಿಜವಾಗ್ಲೂ ಹೇಳ್ತಿದ್ದೀನಲ್ಲ, ಅವ್ರನ್ನ ಸಿಗದಾಕಿದ್ರು ಪಾಪ ಬರಲ್ವೇನೋ ಅನ್ನೋಷ್ಟು ಬೇಜಾರಾಗ್ತಿದೆ ನನಗೆ. ಅರ್ಥ ಆಯ್ತಾ? ವಯಸ್ಸಾಗಿರೋ ತಾತ ಎಷ್ಟು ದಿನ ಬದುಕಿರ್ತಾನ್ರಿ? ಒಂದಿನ, 1 ತಿಂಗಳ, 2 ತಿಂಗಳ, 3 ತಿಂಗಳ, ವರ್ಷ ಅಷ್ಟೇ. ಹೋಗೋದು 4 ದಿನ. ಕೊನೆಗಾಲದಲ್ಲಿ ನೀವು ಒಂದು ತುತ್ತು ಅನ್ನ ಹಾಕದೆ ನೀರು ಕುಡ್ದೇ ಇದ್ರೆ ಇನ್ನೆಂಥ ಜನ್ಮ ಮಕ್ಕಳದು. ಅದಕ್ಕೆ ಅವರು ಏನಾದರೂ ಪಾಪ ಮಾಡಿರ್ಲಿ ಗೊತ್ತಿಲ್ಲ. ನಾನು ಹೇಳೋದಿಷ್ಟೇ, ಅವ್ರು ಏನು ತಪ್ಪು ಮಾಡಿದಾರೋ ನಂಗೆ ಗೊತ್ತಿಲ್ಲ. ನಿಮ್ಗೆ ಜನ್ಮ ಕೊಟ್ಟಿದಾರಲ್ವಾ, ನೀವು ತಂದು ಕಾರಲ್ಲಿ ಬಿಟ್ಟು ಇಲ್ಲಿ ಬಂದು ಕಾರಲ್ಲಿ ಕರ್ಕೊಂಬಂದು ಇಲ್ಲಿ ಬಿಡ್ತೀರಾ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಯಾವ ದೇವರು ನಿಮ್ಗೆ ಕ್ಷಮಿಸಲ್ಲ. ಯಾವ ಪುಣ್ಯಕ್ಷೇತ್ರಕ್ಕೆ ಹೋಗಿ ನೀವು ಮುಡಿ ಕೊಟ್ಟು 1000 ಜನಕ್ಕೆ ಅನ್ನದಾನ ಮಾಡಿದ್ರು ನಿಮ್ಗೇನು ದೇವರಾನೇ ಒಳ್ಳೇದಾಗಲ್ಲ. ಇದು ಬರ್ದಿಟ್ಕೊಂಬಿಡಿ. ಏನಂತೀಯ ಯಜಮಾನ? ಏನಂತೀಯ? ನಿಮ್ಮ ಮಕ್ಳೇನಾರ ಈ ವಿಡಿಯೋ ನೋಡಿದ್ರೆ ಏನಂತೀಯ? ಏನಂತ ಮಾಡಿದ್ದು ಮಾರಾಯ. ಇವತ್ತು ನನಗೆ ಮಾಡಿದ್ದು ಮಾರಾಯ, ಇವತ್ತು ನನಗೆ, ನಾಳೆ ನಿನಗೆ. ಮಾಡಿದುಣ್ಣ ಮಾರಾಯ, ಇವತ್ತು ನನಗೆ, ನಾಳೆ ನಿಮಗೆ ಅನ್ನೋ ಒಂದು ಸಂದೇಶವನ್ನು ಅವ್ರು ಕೊಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಈಗ ಲೋಕಲ್ ಸ್ಟೇಷನ್ಗೂ ಮಾಹಿತಿ ಕೊಟ್ಟಿದ್ದೀನಿ. ಹೋಗೋಣ ಯಜಮಾನ ನಮ್ಮ ಆಶ್ರಮಕ್ಕೆ. ಇಲ್ಲಿ ಚಳಿಲ್ ಸಾಯೋ ಬದಲು, ಇಲ್ಲಿ ಕೇಳಿ, ಇಲ್ಲಿ ಚಳಿಲ್ ಸಾಯೋ ಬದಲು, ಪ್ರಾಣಿ ಪಕ್ಷಿಗೆ ಆಹಾರ ಆಗೋ ಬದಲು ನಮ್ಮ ಆಶ್ರಮದಲ್ಲಿ ಅದಕ್ಕಿಂತ ಕಡೆಯಾಗಿ ಏನಿರಲ್ಲ. ಮೈ ತುಂಬಾ ಬಟ್ಟೆ ಇರ್ತದೆ, ಹೊಟ್ಟೆ ತುಂಬಾ ಊಟ ಇರ್ತದೆ. ನನಗೂ ಅಲ್ಲಿ ನೋಡಿ ಪ್ರಾಣಿ ಪಕ್ಷಿಗಳು ನೋಡ್ದಂಗೆ ಹೇಳ್ತಾರೆ. ಏನ್ ಕೆಲಸ ಮಾಡ್ತಿದ್ರಿ ನೀವು? ಜಮೀನು. ರೈತ. ಇವತ್ತು ರೈತನಿಗೆ ಬಂದಿರೋ ಗತಿ ನೋಡ್ರಣ. ಜಮೀನ್ ಇದೆಯಾ ನಿಮ್ದು ಇವಾಗ? ಇಲ್ಲ ಸರ್, ಒಂಚೂರು ಇಲ್ವಾ? ಇಲ್ಲ. ಇದ್ದಿದ್ರೆ ಬಿಡ್ತಿರ್ಲಿಲ್ಲ. ಇದ್ದಿದ್ರೆ ಅವ್ರಿಗೆ ಕೈ ಸಿಕ್ಬಾರ್ದು ಅಂತ ಅವಾಗಲೇ ಎಷ್ಟೋ ವರ್ಷದಲ್ಲಿ ಮಾರ್ಬಿಟ್ಟಿದೆ. ಒಳ್ಳೆ ಕೆಲಸ ಮಾಡಿದೆ ಬಿಡು, ಜೀವನದಲ್ಲಿ ಅದೊಂದೇ ಒಳ್ಳೆ ಕೆಲಸ ಮಾಡಿರೋದು. ಆಮೇಲೆ ಇವು 8ನೇ ಮೈಲಿಲಿ
ಪ್ಯಾಲೇಸ್ ಗುಟ್ಟಳ್ಳಿ ನಾನು ನನ್ನ ಹೆಂಡ್ರು ಸೇಟು ಮನೆ ಖಾತೆ ಹೋಗಿ ಸೀರೆ ಹೋಗಿ ಅಯ್ಯೋ ಪೇಸ್ಟು ಬ್ರಷ್ ಯಾರ ಕೊಡ್ಸಿದಿರಲ್ಲಪ್ಪ, ಪುಣ್ಯ ಬರ್ಲಿ ಕಣಯ್ಯ. ಒಂದು ಜ್ಯೂಸ್ ಬಾಟ್ಲಿ ಬೇರೆ ಇಟ್ಟಿದ್ದೀರಾ, ನಿಮ್ಗೆ ಪುಣ್ಯ ಬರ್ಲಿ. ಇದೊಂದು ಏನೋ ಪುಣ್ಯಕ್ಕೆ ಅದೇನು ಫ್ರೀ ಆಗಿ ತಂದ್ರೋ ಇಲ್ಲ ದುಡ್ಡು ಕೊಟ್ಟು ತಂದ್ರೋ ಗೊತ್ತಿಲ್ಲ. ಅವರು ಫ್ರೀ ಆಗಿ ಕೊಟ್ರ ಇದನ್ನ? ಅವರು ಗಾಡಿಲಿ ಬ್ಯಾಗ್ ನಿಜ ಹೇಳಿ ಕರ್ಕೊಂಬಂದಿದ್ ನಿಮ್ ಮಕ್ಳೇನಾ? ಅವರು ಯಾಕಣ್ಣಪ್ಪ. ಯಾಕಂದ್ರೆ ನಿಮ್ ಮಕ್ಳಿಗೆ ಬಾಯಿಗೆ ಬಂದಂಗ್ ಬದಾಕ್ಬಿಟ್ಟಿದೀನಿ. ನಾನು ಸುಳ್ಳು ಬಂದಂಗೆ ನಾನು ಮಾತಾಡೋ ನನ್ನ ಮಗಲ್ಲ. ಇರೋ ಕೇಳ್ಬೇಕು ತಾನೆ ನೀವು, ಇಲಾಖೆ ಬಿಟ್ಟೋಗ್ತಿದ್ಯಾ ನನ್ನ ಪರಿಸ್ಥಿತಿ ಕರೆಕ್ಟ್ ಆಗಿ ಹೇಳುದು ನಿಜ ಹೇಳ್ಬೇಕು ತಾನೆ. ಸುಳ್ಳು ಹೇಳ್ಬಿಟ್ಟು ನಿಮ್ಗೆ ನ್ಯಾಯವಾಗಿಲ್ಲ, ಸುಳ್ಳು ಹೇಳ್ತಿದ್ದೀವಿ ಹೋಗಲ್ಲ ಅಂತ ಅನ್ನಿಸ್ಕೊಳ್ಳೋದು ಆಗ್ಬೇಕು. ಮಕ್ಳೇನ ಕರ್ಕೊಂಬಂದಿದ್ದು? ಗ್ಯಾರಂಟಿ ಅವ್ರೆ, ಬೇರೆಯವರು ಅಂತ ನಾನು ಹೇಳ್ತಾ. ಯಾಕೆ ನೀವು ಕೇಳ್ಬೇಕಿತ್ತು, ಏನಕ್ಕೆ ಇಲ್ಲಿ ನಿಲ್ಸೋಗ್ತೀಯ ನಾನು ಕರ್ಕೊಂಡು ಹೋಗು ಅಂತ? ಬಂದೆ ಒಂದ್ ನಿಮಿಷ ಇರು ಅಂದ್ರು. 1 ನಿಮಿಷ ಇಲ್ಲ, 2 ನಿಮಿಷನೂ ಇಲ್ಲ. ಎಷ್ಟೊತ್ತಾಯ್ತು ಇಲ್ಲಿಗೆ ಬಂದು? 11 ಗಂಟೆ ಬಿಟ್ಟೋದ್ರು. ಬೆಳಿಗ್ಗೆ 11 ಗಂಟೆ. ಸ್ನೇಹಿತರೆ ನೋಡಿ, ಅವ್ರು ಹೇಳಿದಾಗ ನಮಗೆ ಸಮಯ ತುಂಬಾ ಲೇಟ್ ಆಗಿತ್ತು. ರಾತ್ರಿ 11:15 ಆಗ್ತಾ ಇದೆ. ಇವ್ರನ್ನ ಬೆಳಿಗ್ಗೆ 11 ಗಂಟೆಲಿ ತಂದು ಈ ಜಾಗದಲ್ಲಿ ಕೂರ್ಸೋಗಿಲ್ಲ, ಕಾರಿಂದ ಇಳಿಸೋಗಿರೋದು. ನಾನು ಏನು ಹೇಳಕ್ಕೆ ಇಷ್ಟಪಡಲ್ಲ. ಈ ವಿಡಿಯೋದಲ್ಲಿ ನೀವೇನು ಉತ್ತರ ಕೊಟ್ಕೊಳ್ಳಿ, ನನ್ನನ್ನು ಬೈಕೊಳ್ಳಿ. ನಾನು ಮಾಡಿರೋದು ನನ್ನ ಮನಸ್ಸಿಗೆ ಸಮಾಧಾನ ಕೊಟ್ಟಿದೆ. ಇನ್ನೇನೊಂದು 15 ದಿವಸ ಹೋದ್ರೆ ಏಳು ಉಚ್ಚೆ ಬಾಚ್ಬೇಕಾಗುತ್ತಲ್ಲ ಅಂತ ಅವ್ರು ಬಂದು ಬಿಟ್ಟೋಗೋರಷ್ಟೇ. ಅಲ್ಲ ತಾತ, ಏನ್ ತಾತ ಚಳಿ? ಅವ್ರು ಒಂದು ಮಾತು ಮಾತ್ರ ತುಂಬ ಅದ್ಭುತವಾಗಿ ಹೇಳಿದ್ರು, ಮಾಡಿದುಣ್ಣೋ ಮಾರಾಯ, ಇವತ್ತು ನನಗೆ ನಾಳೆ ನಿನಗೆ ಅಂತ. ಅನುಭವಿಸ್ತೀರಾ? ಅನುಭವಿಸೋದು ಅಂದ್ರೆ ಏನು ವಯಸ್ಸಾದ್ಮೇಲೆ ಅನುಭವಿಸ್ಬೇಕು ಅಂತಿಲ್ಲ. ದೇವ್ರನ್ನ ನೀವು ಒಬ್ಬ ಇದ್ರೆ ಬೇಗ ಅನುಭವಿಸ್ತೀರಾ. ನಮ್ ಚಿಕ್ಕಂಡ್ರು ನಾನು ಶೇಟು ಮನೇಲಿ ಪ್ಯಾಲೇಸ್ ಗುಟ್ಟಳ್ಳಿ ಖಾತೆ ಸೀರೆ ಒಪ್ಕೊಂಡು 18 ಮೈಲಿ ಮನೆ ತಗೊಂಡ. 8ನೇ ಮೈಲಿ ಸ್ವಂತ ಮನೆ ಇದೆಯಾ? ತಗೊಂಡೋಗಿ ಹೇಳ್ತೀವಿ ಕೇಳಿದೆ. ಬೆಳ್ಳೂರು ಕ್ರಾಸ್ ಹತ್ರ ಇರ್ತಕ್ಕಂಥ ಬೈರ್ನಹಳ್ಳಿಯವ್ರಂತ ಇವರು. ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಅಂಚೆ ಚಿಟ್ನಳ್ಳಿ ಬೈರ್ನಹಳ್ಳಿ ಅಂತೆ. ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ನಿಜವಾಗ್ಲೂ ಇದನ್ನ ನನ್ನ ಕಣ್ಣಾರೆ ನೋಡೋಕ್ಕಾಗ್ತಾ ಇಲ್ಲ, ಭಾಳ ಬೇಜಾರಾಗುತ್ತೆ. ಬಟ್ ಆದರೆ ರಕ್ಷಣೆ ಅಂತೂ ನಾವು ಮಾಡಿದ್ದೀವಿ. ಇಷ್ಟ ಆದರೆ ವಿಡಿಯೋ ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕಂಟಕ ಮಾತೆ. ಶನೇಶ್ವರ ಒಳ್ಳೇದು ಮಾಡಲಿ. ಯಜಮಾನ್ರೆ, ನಿಮ್ಗೆ ಇಲ್ಲಿ ಬಿಟ್ಟೋದ್ರಲ್ಲ, ಅವ್ರಿಗೆ ಏನು ಹೇಳ್ತೀರಾ ನೀವು? ಏನಿಲ್ಲ, ಮಾಡಿದ್ದು ಮಾರಾಯ. ಅವ್ರಿಗದೇ ಹೇಳೋದಷ್ಟೇ. ಆದ್ರೂ ಒಂದ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಏನಾದ್ರೂ ಹೇಳ್ಬೇಕು ಮನ್ಸಲ್ಲಿ ಇರೋದು ಅಂದ್ರೆ ಇವನು ಯಾವಾಗ ಅಲ್ಲಿ ಮೇಲೆ ಸೈನ್ ಮಾಡಿಸ್ಕೊಂಡು ನನ್ನ ಹತ್ರ ಮೇಲ್ಗಡೆ ಮೋಲ್ಡ್ ಹಾಕಿಸ್ತೀನಿ, ಮನೆಗೆ ಕೆಳಗಡೆದು ಒಂದ್ ಮನೆ ಬಾಡಿಗೆ ಕೊಟ್ಟಿದ್ರು 5,000, ಇನ್ನೊಂದು 5,000 ಮನೇಲಿ ಗಂಡ ಮೋಲ್ಡ್ ಹಾಕ್ಸ್ತೀನಿ ಅಂತ ನಿಮ್ಮ ಹತ್ರ ಸೈನ್ ಹಾಕ್ಸ್ಕೊಬಿಟ್ರಾ? ಮನೆ ಇತ್ತ ನಿಮ್ಮ ಹೆಸರಲ್ಲಿತ್ತಾ? ನನ್ನ ಹೆಂಡತಿ ನನ್ನ ಹೆಸರಲ್ಲಿತ್ತು. ಮೆಂಗಸೂರು ತೀರೋಗ್ಬಿಟ್ರು. ಇವರು ಗಂಡ ಹೆಣ್ಣರು ಬಂದು ಮನೇಲಿ ಇದ್ರು. ಸರಿ ಬಿಡಪ್ಪ ಅಂದ್ಬಿಟ್ಟು ಕ್ಲೀನಾಗಿ ನೋಡ್ಬಿಡ್ರಿ ನಿಮ್ಮ ಮಕ್ಕನ ಒಂದ್ಸರಿ ತೋರಿಸ್ಬಿಡ್ತೀನಿ. ತೋರ್ಸಪ್ಪ, ಮೋಲ್ಡ್ ಹಾಕ್ಸ್ತೀನಿ ಅಂತ ಸೈನ್ ಕೂಡ ಹಾಕ್ಸ್ಕೊಂಡ್ರಂತೆ ಪಾಪ. ತಾತ ಏನು ಮಾಡಕ್ಕಾಗತ್ತ? ಧರ್ಮ ಏನೋ ಗೊತ್ತಿಲ್ಲ ನನಗೆ, ಧರ್ಮ ಕರ್ಮದ ಬಗ್ಗೆ ಗೊತ್ತಿಲ್ಲ. ಈಗ ನೀನ್ ಚೆನ್ನಾಗಿದ್ಯಾ ಅಷ್ಟು ಗೊತ್ತು. ಇಲ್ಲಾಂದ್ರೆ ಇವತ್ತು ರಾತ್ರಿ ಇಲ್ಲಿ ಮನಗಿದ್ದಿದ್ರೆ ಬೆಳಕರಷ್ಟಲ್ಲಿ ಏನಾಗ್ತಿದ್ದೋ, ನಿನ್ ಕತೆ ಏನಾಗ್ತಿತ್ತೋ ದೇವ್ರಿಗೂ ಗೊತ್ತು. ಒಂದು ರಾತ್ರಿ ಆದ್ರೂ ನೀನ್ ನಮ್ಮ ಹತ್ರ ಮಲಗ್ತಿಲ್ಲ ನಿಮ್ದಾಗಿ, ನಮ್ಗಷ್ಟ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.